ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯಾದ್ಯಂತ ನವೆಂಬರ್ 20ರವರೆಗೆ 4 ದಿನಗಳ ಕಾಲ ಸಾಮಾನ್ಯಕ್ಕಿಂತ ತಾಪಮಾನದಲ್ಲಿ 4ರಿಂದ 6 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನ ಇರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅನಗತ್ಯವಾಗಿ ಹೊರಗಡೆ ತಿರುಗಾಡಬಾರದು ಮತ್ತು ಪ್ರವಾಸಗಳನ್ನ ಆದಷ್ಟು ಮೊಟಕುಗೊಳಿಸುವಂತೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾತ್ ರನೂಮ್ ಅವರು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಇದೇ ನವೆಂಬರ್ 20ರವರೆಗೆ 4 ದಿನಗಳ ಕಾಲ ತಾಪಮಾನವು ಸಾಮಾನ್ಯಕ್ಕಿಂತ 4ರಿಂದ 6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುವ ಸಾಧ್ಯತೆ ಇದ್ದು, ಇದು ತೀವ್ರ ಶೀತ ಅಲೆಯ ಪರಿಸ್ಥಿತಿಯ ಕಾರಣವಾಗಬಹುದು. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಸಾರ್ವಜನಿಕರು ಅನಗತ್ಯ ಹೊರಗಡೆ ತಿರುಗಾಡಬಾರದು ಮತ್ತು ಪ್ರವಾಸ ಮಿತಿಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಬಿ ಫೌಜಾತ್ ರನೂಮ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಚಳಿ ಮತ್ತು ಶೀತ ಗಾಳಿಯಿಂದ ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದಿರುವ ಅವರು, ವೃದ್ಧರು ಮಕ್ಕಳ ಬಗ್ಗೆ ಪಾಲಕ ಪೋಷಕರು ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಶೀತ ಮಾರುತದಿಂದ ಚಳಿಗಾಲದಿಂದ ರಕ್ಷಿಸಲು ಬೆಚ್ಚನೆಯ ಬಟ್ಟೆಗಳನ್ನು ಧರಿಸಬೇಕು. ಸಾಧ್ಯವಾದಷ್ಟು ಒಳಾಂಗಣದಲ್ಲಿರಬೇಕು. ಬಟ್ಟೆ ಒದ್ದೆಯಾಗದಂತೆ ಎಚ್ಚರ ವಹಿಸಬೇಕು. ಒದ್ದೆಯಾದಲ್ಲಿ ದೇಹದ ಶಾಖದ ನಷ್ಟವನ್ನ ತಡೆಯಲು ಬಟ್ಟೆಗಳನ್ನು ತ್ವರಿತವಾಗಿ ಬದಲಾಯಿಸಬೇಕು. ಕೈಗವಸುಗಳನ್ನು ಹಾಕಿಕೊಳ್ಳಬೇಕು. ಮನೆಯಲ್ಲಿಯೇ ರೇಡಿಯೋ ಆಲಿಸಿ, ಟಿವಿ, ದಿನಪತ್ರಿಕೆ ವೀಕ್ಷಿಸುವ ಮೂಲಕ ಹವಾಮಾನ ಮುನ್ಸೂಚನೆ ಅರಿಯಬೇಕು. ನಿಯಮಿತವಾಗಿ ಬಿಸಿ ಪಾನೀಯಗಳನ್ನು ಕುಡಿಯಬೇಕು. ನೀರಿನ ಪೈಪ್ಗಳು ಚಳಿಯಿಂದ ಹೆಪ್ಪುಗಟ್ಟಬಹುದು. ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಮರಗಟ್ಟುವಿಕೆ, ಬೆರಳುಗಳು, ಕಾಲ್ಬೆರಳುಗಳು, ಕಿವಿಯೊಲೆಗಳು ಮತ್ತು ಮೂಗಿನ ತುದಿಯಲ್ಲಿ ಬಿಳಿ ಅಥವಾ ಮಸುಕಾದ ನೋಟದಂತಹ ಹಿಮಪಾತದ ಲಕ್ಷಣಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಹೈಪೋಥರ್ಮಿಯಾ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಬೆಚ್ಚಗಿನ ಸ್ಥಳಕ್ಕೆ ಕರೆದೊಯ್ದು ಅವರ ಬಟ್ಟೆಗಳನ್ನು ಬದಲಾಯಿಸಬೇಕು. ಚರ್ಮದಿಂದ ಚರ್ಮ ಸಂಪರ್ಕಿಸುವ ಮೂಲಕ ದೇಹ ಬೆಚ್ಚಗಿರುವಂತೆ ನೋಡಿಕೊಳ್ಳಬೇಕು. ಒಣಪದರಗಳ ಕಂಬಳಿಗಳು, ಬಟ್ಟೆಗಳು, ಟವೆಲ್ಗಳಿಂದ ವ್ಯಕ್ತಿಯ ದೇಹವನ್ನ ಬೆಚ್ಚಗಿರುವಂತೆ ಎಚ್ಚರ ವಹಿಸಬೇಕು. ದೇಹದ ಉಷ್ಣತೆಯನ್ನು ಕಡಿಮೆಗೊಳಿಸುವ ಮದ್ಯ ಸೇವಿಸಬಾರದು. ಹಿಮಪಾತವಾದ ದೇಹದ ಭಾಗವನ್ನು ಮಸಾಜ್ ಮಾಡಬೇಡಿ. ಇದು ಹೆಚ್ಚಿನ ಹಾನಿಯನ್ನ ಉಂಟು ಮಾಡಬಹುದು. ಪಶು ಪ್ರಾಣಿಗಳನ್ನು ಸಾಕಿರುವ ಸಾರ್ವಜನಿಕರು ರಾತ್ರಿ ವೇಳೆ ಜಾನುವಾರುಗಳನ್ನು ಶೆಡ್ಗಳ ಒಳಗೆ ಇರಿಸಿ ಶೀತದಿಂದ ರಕ್ಷಿಸಲು ಒಣ ಹಾಸಿಗೆಯನ್ನ ಒದಗಿಸಬೇಕು. ಚಳಿಯನ್ನು ನಿಭಾಯಿಸಲು ಮತ್ತು ಪ್ರಾಣಿಗಳು ಆರೋಗ್ಯವಾಗಿರಲು ಮೇವಿನ ಸಾಂದ್ರತೆಯಲ್ಲಿ ಪ್ರೋಟೀನ್ ಮಟ್ಟ ಮತ್ತು ಖನಿಜಗಳನ್ನು ಹೆಚ್ಚಿಸಬೇಕು. ಪ್ರಾಣಿಗಳಿಗೆ ದೈನಂದಿನ ನೀಡುವ ಮೇವು, ಬೇಳೆಕಾಳಿನ ಜೊತೆಗೆ ಉಪ್ಪಿನೊಂದಿಗೆ ಖನಿಜ ಮಿಶ್ರಣ ಪೂರೈಸಬೇಕು. ಇದಲ್ಲದೆ ಗೋಧಿ ಧಾನ್ಯ, ಬೆಲ್ಲ ನೀಡಬಹುದು. ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೃತಕ ಬೆಳಕನ್ನು ಒದಗಿಸುವ ಮೂಲಕ ಮರಿಗಳನ್ನು ಬೆಚ್ಚಗಿಡಬಹುದಾಗಿದೆ. ಇನ್ನು ಬೆಳಿಗ್ಗೆ ಸಮಯದಲ್ಲಿ ದನ ಮೇಕೆಗಳನ್ನು ಮೇಯಲು ಬಿಡಬಾರದು ಮತ್ತು ರಾತ್ರಿ ಸಮಯದಲ್ಲಿ ತೆರೆದ ಸ್ಥಳದಲ್ಲಿ ಇರಿಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಸೆಂಟ್ ಜಾನ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ, ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಕಲಬುರಗಿ ಇವರುಗಳ ವತಿಯಿಂದ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 18ನೇ ನವೆಂಬರ್ 2025ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಡಾಕ್ಟರ್ ಶಂಕರಪ್ಪ ಮೈಲಾರಿ, ಮಾನ್ಯ ವಿಭಾಗೀಯ ಸಹ ನಿರ್ದೇಶಕರು, ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿ ವಿಭಾಗ ಕಲಬುರಗಿ ಇವರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ, ಮಾನ್ಯ ವಿಭಾಗೀಯ ಉಪನಿರ್ದೇಶಕರು, ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿ ವಿಭಾಗ ಕಲಬುರಗಿ ಹಾಗೂ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಮಾನ್ಯ ವಿಭಾಗೀಯ ಉಪನಿರ್ದೇಶಕರು, ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿ ವಿಭಾಗ ಕಲಬುರಗಿ ಇವರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕಲಬುರಗಿ ಇವರು ವಹಿಸಿದ್ದರು. ಅತಿಥಿಗಳಾಗಿ ಡಾಕ್ಟರ್ ರುಖಿಯಾ ಅಸ್ನಾರವಾ, ಮಾನ್ಯ ಜಿಲ್ಲಾ ಶಸ್ತ್ರಜ್ಞರು ಮತ್ತು ಅಧೀಕ್ಷಕರು, ಜಿಲ್ಲಾ ಸರಕಾರಿ ಸಾರ್ವಜನಿಕ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ ನಿಮ್ರಾತ್ ತೇರಿನ್, ಮಾನ್ಯ ವಿಶ್ವ ಆರೋಗ್ಯ ಸಂಸ್ಥೆಯ ಸಲಹೆಗಾರರು, ಕಲಬುರಗಿಯ ಕ್ಷಯರೋಗ ವಿಭಾಗ ಕಲಬುರಗಿ, ಡಾಕ್ಟರ್ ಮಾರುತಿರಾವ್ ಕಾಂಬಳೆ, ಮಾನ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಲಬುರಗಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿಯ ಎಲ್ಲಾ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜನವರಿ ಟು ಡಿಸೆಂಬರ್ಗೆ ನಮ್ದು ಅಕಾಡೆಮಿಕ್ ಇಯರ್ ಮುಗೀತದೆ. ಈ ಸಕ್ರಿಯ ಕ್ಷಯರೋಗ ಆಂದೋಲನ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ
ನಾವು ಹೆಚ್ಚಿನ ಒಂದು ವಲ್ನರೇಬಲ್ ಪಾಪ್ಯುಲೇಷನ್ ಏನಂತೀವಿ, ಆ ಗಂಡಾಂತರದಲ್ಲಿರುವಂಥ ಜನರ ವಲ್ನರೇಬಲ್ ಪಾಪ್ಯುಲೇಷನನ್ನು ನಾವು ಸ್ಕ್ರೀನ್ ಮಾಡ್ತೀವಿ. ಇದನ್ನು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಒಂದು 18-20% ತೊಗೊಳ್ತೀವಿ ಅಷ್ಟೇ. 19% ತೊಗೊಂಡು ಈ ವರ್ಷ. ಆ ಒಂದು 19% ಪಾಪ್ಯುಲೇಷನ್ ಅದ ವಲ್ನರೇಬಲ್ ಪಾಪ್ಯುಲೇಷನ್. ಇದು ಈ ವಲ್ನರೇಬಲ್ ಪಾಪ್ಯುಲೇಷನ್ ಅಂದರೆ ಯಾರು ಗಂಡಾಂತರದಲ್ಲಿ ಇರ್ತಾರೆ, ಸ್ಲಮ್ ಏರಿಯಾದಲ್ಲಿ ಇರ್ತಾರೆ, ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಮೈಗ್ರೇಷನ್ ಪಾಪ್ಯುಲೇಷನ್ನು, ಗಣಿಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಸೊ ಈ ಥರ ಸ್ಲಮ್ ಏರಿಯಾಸಲ್ಲಿರೋರು, ಈ ಯಾರ್ಯಾರು ಗಂಡಾಂತರ ಇರ್ತಾರೋ ಅಂಥವ್ರನ್ನ ನಾವು ಗುರುತಿಸಿ ಒಂದು 19% ಪಾಪ್ಯುಲೇಷನ್ ನಾವು ಜಿಲ್ಲೆಯಲ್ಲಿ ಐಡೆಂಟಿಫೈ ಮಾಡಿರ್ತೀವಿ. ಆ 19% ಪಾಪ್ಯುಲೇಷನ್ ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು ತೊಗೊಂಡಿದ್ದು ಈ ವರ್ಷದ ಪಾಪ್ಯುಲೇಷನ್ನು, ಟೋಟಲ್ ಪಾಪ್ಯುಲೇಷನಲ್ಲಿ ಈ ವರ್ಷ ಪಾಪ್ಯುಲೇಷನ್ ತೊಗೊಂಡಿದ್ದು 5,33,522 ಜನರನ್ನು ಸರ್ವೆ ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಸರ್ವೆ ಮಾಡ್ತೀವಿ. ಇದು ಪತ್ತೆ ಹಚ್ಚುವ ಆಂದೋಲನ, ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನವನ್ನು ಪ್ರತಿ ವರ್ಷದಂತೆ ಈ ವರ್ಷ ಅಥವಾ ಇದು ಕೊನೆಯ ರೌಂಡ್ ಆಗಿರುತ್ತದೆ. ಇದನ್ನು ಲಾಸ್ಟ್ 5 ವರ್ಷದಿಂದ ಎಲ್ಲೆಲ್ಲಿ ಕುಷ್ಠರೋಗ ಲೆಪ್ರಸಿ ಕೇಸಸ್ ಬಂದವ ಅಂಥ ಗ್ರಾಮಗಳಲ್ಲಿ ಮಾತ್ರ 14 ದಿನ ನಡೆಯುತ್ತೆ. ಇದರಲ್ಲಿ ಪ್ರತಿದಿನ ಆಶಾ ಕಾರ್ಯಕರ್ತರು ಮತ್ತು ಇನ್ನೊಬ್ಬ ವ್ಯಕ್ತಿ ಇಬ್ಬರು ಟೀಮನ್ನು ಪ್ರತಿದಿನ 15ರಿಂದ 20 ಮನೆಗಳಿಗೆ ಭೇಟಿ ಕೊಟ್ಟು ಲೆಪ್ರಸಿ ಸಿಂಪ್ಟಮ್ಸ್ಗಳಾದ ಬಿಳಿ ಮಚ್ಚೆಗಳು, ಸ್ಪರ್ಶಜ್ಞಾನ ಇರಲಾರ್ದಂಥವುಗಳನ್ನು ಕಂಡುಹಿಡಿದು ಸಂಶಯಪಟ್ಟು ಅದನ್ನು ವೈದ್ಯಾಧಿಕಾರಿಗಳ ಮುಖಾಂತರ ಪತ್ತೆ ಹಚ್ಚಿ ಪ್ರಕರಣ ಕನ್ಫರ್ಮ್ ಆದಮೇಲೆ ಅದನ್ನು ಟ್ರೀಟ್ಮೆಂಟಿಗೆ ಕೊಡ್ತೀವಿ. ಈಗಾಗಲೇ ಸರ್ ಹೇಳಿದ್ದಾರೆ, TB ಮತ್ತು ಲೆಪ್ರಸಿ ಎರಡೂ ಒಂದೇ ಫ್ಯಾಮಿಲಿ ಆಫ್ ಬ್ಯಾಕ್ಟೀರಿಯಾ. ಇದು ಲೆಪ್ರಸಿ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಒಂದು ಬೆಸಳೆಯಿಂದ ಬರುತ್ತೆ. ಇದನ್ನು ಹ್ಯಾನ್ಸನ್ ಎಂಬ ಸೈಂಟಿಸ್ಟ್, ನಾರ್ವೇಯನ್ ಸೈಂಟಿಸ್ಟ್, ತುಂಬ ವರ್ಷದ 500 BC ಅಂದರೆ 2500ಕ್ಕಿಂತ ಹಳೆಯದಾದ ಡಿಸೀಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಕರಣಗಳು ಕಡಿಮೆ ಆಗಿವೆ. ಸೊ ಈ ರೋಗ ಪತ್ತೆ ಹಚ್ಚೋದು ಯಾಕೆ ಅವಶ್ಯಕತೆ ಅಂದರೆ, ಈ ರೋಗ ಪತ್ತೆ ಹಚ್ಚದೇ ಅದೇ ರೀತಿ ಬಿಟ್ಟಿವೆ ಅಂದರೆ ಈ ರೋಗಿಗಳ ಮುಖಾಂತರ ಯಾರಿಗೆ ಈ ಇನ್ಫೆಕ್ಷನ್ ಆಗಿರ್ತದೋ ಅವರ ಮುಖಾಂತರ ಮತ್ತು ಅವರು ಕುಟುಂಬದಲ್ಲಿರ್ತಕ್ಕಂಥ ಹೆಲ್ದಿ ಏನು ಜನರಿದ್ದಾರೆ, ಆರೋಗ್ಯವಂತ ಇರ್ತಕ್ಕಂಥ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು ಮತ್ತು ಇತರ ಅವರು ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಆರೋಗ್ಯವಂತ ಜನರಿರ್ಬೋದು ಅಥವಾ ಸಮಾಜದಲ್ಲಿ ಆ ರೋಗವನ್ನು ಹರಡಿಸ್ತಕ್ಕಂಥ ಒಂದು ಸಂಭಾವನೆ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಈ ಸಕ್ರಿಯವಾಗಿ ನಾವು ರೋಗ ಪತ್ತೆ ಹಚ್ಚಬೇಕು. ಈ ಕಮ್ಯುನಿಕೇಬಲ್ ಡಿಸೀಸನ್ನು ನಾವು ಬ್ರೇಕ್ ಮಾಡಬೇಕು. ಈ ಕಮ್ಯುನಿಕೇಷನ್ ಏನಾಗ್ತಾ ಇದೆ ಆ ಬ್ಯಾಕ್ಟೀರಿಯಾದು, ಅದು ಬ್ರೇಕ್ ಮಾಡಬೇಕು ಅಂದರೆ ಏನಂದರೆ, ಈ ರೋಗಿಗಳು ಯಾರಿದ್ದಾರೆ ಆಲ್ರೆಡಿ ಮೈಕೋಬ್ಯಾಕ್ಟೀರಿಯಮ್ಗಳಿಂದ ಎರಡೂ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು ಅಥವಾ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಇರ್ಬೋದು. ಅವೆರಡೂ ಮೈಕೋಬ್ಯಾಕ್ಟೀರಿಯಮ್ದು ಏನು ಜನರು ಬಳಲ್ತಾ ಇದ್ದಾರೆ, ಯಾರಿಗೆ ಇನ್ಫೆಕ್ಷನ್ ಆಗಿದೆ, ಯಾರು ಆ ಗ್ರೂಪ್ನಲ್ಲಿ ಬರ್ತಾರೆ, ಈಗಾಗಲೇ ಹೇಳಿದಂತೆ ಅದರಲ್ಲಿ ಮುಖ್ಯವಾಗಿ ಈ ಲಕ್ಷಣಗಳಿರ್ತಕ್ಕಂಥ ಕ್ಷಯ ರೋಗದ ಲಕ್ಷಣ ಇರ್ತಕ್ಕಂಥ ವ್ಯಕ್ತಿಗಳು ಯಾರು, ಕೆಮ್ಮು ಕಫ ಇರ್ಬೋದು, ಜ್ವರ ಇರ್ಬೋದು, ತೂಕ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು, ಅವರ ಆಯಾಸ ಜಾಸ್ತಿ ಆಗ್ತಕ್ಕಂಥದ್ದು ಇರ್ಬೋದು, ಇಂಥ ಲಕ್ಷಣಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಈ ಸಕ್ರಿಯ ಕಾರ್ಯಕ್ರಮದಲ್ಲಿ ಗೊತ್ತಚ್ಚಿ ಅವ್ರಿಗೆ ಪತ್ತೆ ಹಚ್ಚಿದೇವು ಅಂದರೆ, ಒಬ್ಬರು ಮೈಕೋಬ್ಯಾಕ್ಟೀರಿಯಂ ಪಾಸಿಟಿವ್ ಇರ್ತಕ್ಕಂಥ TB ರೋಗಿಗೆ ನೀವು ಪತ್ತೆ ಹಚ್ಚಿದ್ರಿ ಅಂದರೆ ವರ್ಷಕ್ಕೆ ಸುಮಾರು 10ರಿಂದ 15 ಹೊಸ ಕ್ಷಯ ರೋಗಿಗಳೇನು ಸೃಷ್ಟಿ ಮಾಡ್ತಾನವ ಅದನ್ನು ನೀವು ತಡೆಗಟ್ಬೋದು. ವಿಶೇಷವಾಗಿ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನಕ್ಕೆ ಒಂದು ಚಾಲನೆ ಕೊಡುವಂಥದ್ದು ಕಲಬುರಗಿ ಜಿಲ್ಲೆ ಆದಂಥ ನಾವೆಲ್ಲ ಹಮ್ಮಿಕೊಂಡದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತದಿಂದ ಇವತ್ತು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಾಲನೆ ಕೊಡ್ತಾ ಒಂದು ಮಾತು ತಾವೆಲ್ಲರೂ ಈಗಾಗಲೇ ಈಗ PTKಯಲ್ಲಿ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಹೇಳಿದರು ಯಾವ ರೀತಿಯಾಗಿ ಕಾಯಿಲೆಯನ್ನು ಉಲ್ಬಣ ಆಗ್ತಾ ಇದೆ, ಯಾವ ರೀತಿ ನಾವು ಇಲ್ಲಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದ್ರ ಬಗ್ಗೆ ಈಗಾಗಲೇ ಉಪನಿರ್ದೇಶಕ ಡಾಕ್ಟರ್ ಗಣಜಲ್ಕೇಡ್ ಸರ್ ಹೇಳಿದ್ರು ಯಾವ ರೀತಿಯಾಗಿ ನೀವು ನಿಯಂತ್ರಣದಲ್ಲಿ ಇಟ್ಕೋತಾ ಇದ್ದೀರಿ ಅಂತ. ಬಟ್ ಒಂದು ಮಾತು ನಿಮ್ಮನ್ನಲ್ಲಿ ಕೇಳೋದು, ತಾವೆಲ್ಲರೂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಂಥವ್ರು, ನಿಮಗಿದು ಕಾಯಿಲೆ ಗೊತ್ತಿಲ್ಲ ಅಂತಿಲ್ಲ. ನಮ್ಮದು ಆರೋಗ್ಯ ಇಲಾಖೆ ಸರ್ವ ಸಿಬ್ಬಂದಿ ಆಯಿತು, ಆಶಾ ಆಯಿತು, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪ್ರತಿಯೊಂದು ಇಂಚೆಲ್ಲ ಗೊತ್ತಿದೆ. ಬಟ್ ಆದ್ರೆ ಮಾಡಬೇಕೇನು, ಇವತ್ತು ನಾವು ನಿಮ್ಮನ್ನು ಕೂತು ಹೇಳಬೇಕಾಗಿದ್ದಿಷ್ಟೇ ಇದೆ. ಫಸ್ಟು ನೀವೇನು ಹ್ಯಾಂಡ್ಲಿಂಗ್ ಮಾಡ್ತೀರಿ, ಫಸ್ಟ್ ನಿಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು. ಯು ಶುಡ್ ಟೇಕ್ ಕೇರ್. ನೀವು ಅದನ್ನು ಹ್ಯಾಂಡ್ಲಿಂಗ್ ಮಾಡ್ತೀರಿ, ಕಫವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತೀರಿ,
ನೀವಾಯಿತು, ನಮ್ಮ ಆರೋಗ್ಯ ಇಲಾಖೆದವರಾಯಿತು, ಆಶೆ ಆಯಿತು, ಯಾರೇ ಇರಲಿ, ಅದಕ್ಕೆ ಆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಮೈಕ್ರೋ ಆರ್ಗಾನಿಸಮು ನೀವು ಎಷ್ಟು ಕೆಮ್ಮುವಾಗಿ ಎಷ್ಟು ಕಾಳಜಿ ತೊಗೋತೀರಿ ಅವರಿಂದ. ಕೆಮ್ಮಬೇಕಾದಾಗ ಯಾವ ರೀತಿಯಾಗಿ ಕೆಮ್ಮಲಿಕ್ಕೆ ಹೇಳ್ತೀರಿ? ಈಗಾಗಲೇ ಸರ್ ಹೇಳಿದ್ರು, ನಾವು ಬರೀ ಜಲ್ಲು ಉಗುಳು ಬೇಕಾಗಿಲ್ಲ, ನಮ್ಗೆ ಏನು ಬೇಕು? ಕಫ ಬೇಕು. ದ ಕ್ವಾಲಿಟಿ ಕಫ, ಕ್ವಾಲಿಟಿ ಸ್ಫೂಟಮ್ ಯಾವ ರೀತಿ ಇರಬೇಕು ಅಂದರೆ ಖಂಡಿತವಾಗಿ ಅವು ಯಾವ ರೀತಿ ಕೆಮ್ಮಬೇಕವರು ಕೆಮ್ಮೋದು ಗೊತ್ತಾ? ಹೆಂಗೆ ಕೆಮ್ಮಲ್ಲಿ ತಿಳಕ್ಕೆ ಈ ಥರ ನಾವು ಇಟ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಕೆಮ್ಮಬೇಕನ್ನೋದನ್ನು ನೀವು ಕೆಮ್ಮು ಅಂದರೆ ಕೆಮ್ಮಿಬಿಡ್ತಾರೆ. ಎದುರುಗಡೆ ನೀವೇ ಇರ್ತೀರಿ ಅಥವಾ ಮನೆಯವ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ದಯವಿಟ್ಟು ಎಕಡೆ ಮುಖ ಮಾಡಬೇಕು? ಗೋಡೆ ಕಡೆ ಮುಖ ಮಾಡಿ ಅವ್ರನ್ನ ಕೆಮ್ಮಲಿಕ್ಕೆ ಹೇಳಬೇಕು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗದ ವತಿಯಿಂದ ಸಮುದಾಯ ಪೋಸ್ಟಿಂಗ್ ಸಮೀಕ್ಷೆ ವರದಿ ಸಲ್ಲಿಕೆ ಕಾರ್ಯಕ್ರಮ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ಇಂದು ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗದ ವತಿಯಿಂದ ಸಮುದಾಯ ಪೋಸ್ಟಿಂಗ್ ಸಮೀಕ್ಷೆ ವರದಿ ಸಲ್ಲಿಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನರ್ಸಿಂಗ್ ಕಾಲೇಜಿನ ಡೀನ್ ಡಾಕ್ಟರ್ ಪೂರ್ಣಿಮಾ ಕೋರ್ವಾರ್ ಮತ್ತು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವ್ ಎ ಗೋದಿ ಉದ್ಘಾಟಿಸಿದರು. ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೇಖ್ ಮೊಹಿಯುದ್ದೀನ್ ಮತ್ತು ನರ್ಸಿಂಗ್ ಶಾಲೆಯ ಪ್ರಾಂಶುಪಾಲರಾದ ಚೇತನ್ ಸಜ್ಜನ್, ಸಹಾಯಕ ಪ್ರಾಧ್ಯಾಪಕರಾದ ಭಾಗ್ಯಶ್ರೀ ತಡ್ಕಲ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಯ ಹಿಂಭಾಗದಲ್ಲಿ ಇರುವ HK ನರ್ಸಿಂಗ್ ಕಾಲೇಜಿನಲ್ಲಿ ಇಂದು ಜರುಗಿದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಲಾಯಿತು. ನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಉದ್ಘಾಟಕರ ಭಾಷಣದ ನಂತರ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು. ನಮಸ್ಕಾರ, ನಾನು ಮಹಾದೇವ್, ಪ್ರಿನ್ಸಿಪಾಲ್ HKS ಕಾಲೇಜ್ ಆಫ್ ನರ್ಸಿಂಗ್ ಗುಲ್ಬರ್ಗ. ಸೊ ಇವತ್ತು ನಾವು ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ HOD ಶ್ರೀ ಶೇಖ್ ಮೊಹಿದ್ದೀನ್ ಸರ್ ಮತ್ತು ನಾವು ನಮ್ಮದು ಕೋಆರ್ಡಿನೇಟರ್ ಆದಂಥ ನಮ್ಮ ಭಾಗ್ಯಶ್ರೀ ಮತ್ತು ಉಳಿದೆಲ್ಲ ಟೀಮ್ ಕಲಿತು ಪ್ರತಿ ವರ್ಷದಂತೆ ಒಂದು ತಿಂಗಳು ನಾವು ಮಕ್ಕಳಿಗೆ 4th ಇಯರ್ ಮಕ್ಕಳಿಗೆ ರಾಜಾಪುರ್ ಕಮ್ಯುನಿಟಿ ಪೋಸ್ಟಿಂಗ್ ಸಲುವಾಗಿ ಕಳಿಸಿರ್ತೀವಿ. ಸೊ ಆ ವಿಷಯಕ್ಕೆ ಸಂಬಂಧ ಅದು ಪೋಸ್ಟಿಂಗ್ ಕಂಪ್ಲೀಟ್ ಆಗಿದ್ದು ಇವತ್ತು ದಿನ ನಾವು ಆ ಪೋಸ್ಟಿಂಗ್ದು ರಿಪೋರ್ಟನ್ನು ಸಬ್ಮಿಷನ್ ಮಾಡ್ತಕ್ಕಂಥದ್ದು ಒಂದು ನಾವು ಇಟ್ಕೊಂಡಿದ್ದೀವಿ. ಅವರು ಯಾವ ರೀತಿ ಹೋಗಿ ಯಾವ ರೀತಿ ಅಲ್ಲಿ ಸರ್ವೆ ಮಾಡಿದ್ರು, ಆ ಸರ್ವೆನಲ್ಲಿ ಏನೇನು ರಿಪೋರ್ಟ್ ಇದಾಯಿತು ಅದು ಎಲ್ಲ ಒಂದು ಒಳಗೊಂಡಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇದರಲ್ಲಿ ಅವರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾಲೇಜಲ್ಲಿ ನಾನು ಹೇಳ್ಬೇಕಂತಂದ್ರೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಈಗ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಂದು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಎಲ್ಲ ಇರ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇರ್ತೀವಿ. ನಮ್ಮ ಕಾಲೇಜಲ್ಲಿ ಎಲ್ಲ ಏನದಲ್ಲ ಬಹಳಷ್ಟು ಜನ PhD ಹೋಲ್ಡರ್ಸ್ಗಳು ಇದ್ದು ಆಮೇಲೆ ನುರಿತ ಸ್ಟಾಫ್ ಇದ್ದೀವಿ. ಸೊ ಈ ಸಾರಿ ಏನಾಗಿದೆ, ನಮ್ಮ ಕಾಲೇಜಲ್ಲಿ ಒಂದು ಒಳ್ಳೆ ವಿಷಯ ಅಂತಂದ್ರೆ ಒಂದು 100 ಸೀಟ್ಲಿಂದ 200 ಸೀಟ್ಗಳನ್ನು ನಮಗೆ ಸರ್ಕಾರ ಅನುಮತಿ ನೀಡಿದೆ. ನಮ್ಮ ಕಾಲೇಜು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅನುಮತಿ, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅನುಮತಿ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿಯಲ್ಲಿ ಸಂಯೋಜನೆಗೊಂಡು ನಡೀತಾ ಇರುತ್ತೆ. ಈ 200 ಸೀಟ್ಗಳ ಲಭ್ಯತೆ ಅದು ಯಾವ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕಾಲೇಜಿನ ಒಂದು ಗುಣವತ್ತತೆ, ಟೀಚಿಂಗ್ ಸ್ಟಾಫ್ ಕೆಪಾಸಿಟಿ, ಆಮೇಲೆ ಮತ್ತೆ ಸೀಟ್ ಕೆಪಾಸಿಟಿ ಮತ್ತೆ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಬಿಲ್ಡಿಂಗ್ ನೀವು ನೋಡ್ಬೋದು, ಇದು ಒನ್ ಆಫ್ ದಿ ಬೆಸ್ಟ್ ಇನ್ ಕರ್ನಾಟಕ. We have arranged a report submission seminar by 4th years HK College of Nursing. Every year our 4th year students will go for community posting, rural and urban, at our Rajapur healthcare center, and as a part of the curriculum they'll submit a survey report on various health diseases and disorders and the care and the healthcare system they have delivered. So usually our students will go to the home and they'll make a home visit. They'll ask the health issues of the particular families, geriatrics, then couples, family planning, welfare plans, and also children's health. So this is about all the community aspects where our students will give care at the home visits who are unable to approach to the sophisticated hospitals at the tertiary level like PHCs and all. And our students have been posted for 1 month and they have submitted the survey report
On behalf of all the staffs and students, I congratulate them and my best wishes for them. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಜಿಲ್ಲಾಡಳಿತದ ನೀತಿ ಖಂಡಿಸಿ ದಿನಾಂಕ 18 ನವೆಂಬರ್ 2025ರಂದು ಬೇಡಿಕೆಗಳು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಯಿತು. ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಗಲಿ, ಕಾರ್ಯದರ್ಶಿಗಳಾದ ಕಾಶಿನಾಥ್ ಬಂಡಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಆಳಂದ ತಾಲೂಕಾ ಅಧ್ಯಕ್ಷರಾದ ನಾಗರತ್ನ ಮದನ್ಕರ್, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ನರಸಮ್ಮ ಚಂದನಕೇರ, ಸೇಡಂ ತಾಲೂಕಾ ಅಧ್ಯಕ್ಷರಾದ ನರಸಮ್ಮ ಕೊಂಡಂಪಳ್ಳಿ, ಜಂಟಿ ಕಾರ್ಯದರ್ಶಿಗಳಾದ ಕಲ್ಯಾಣ ಪೂಜಾರಿ, ಕಾಳಗಿ ತಾಲೂಕಾ ಅಧ್ಯಕ್ಷರಾದ ನಾಗರಾಜ್ ಕಟ್ಟಿಮನಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ರವಿ ಯರಗೋಳ್, ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಜಮೀರುದ್ದೀನ್, ಅಫ್ಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಬಾಬು ಹೊಸಮನಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇವತ್ತು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ನಾವು ಸುಮಾರು ಸರಿ ಈ ಒಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, ಬೇಡಿಕೆಗಳು ಕೂಡ ಸಲ್ಲಿಸಿದೀವಿ. ನಾವು ಹೋರಾಟ ಮಾಡುವಾಗ ಮಾತ್ರ ಅವರು ಇವತ್ತು ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಹೇಳ್ತಾರ, ಆದ್ರೆ ಯಾವುದೇ ಕಾರಣದಿಂದ ಇಲ್ಲಿವರೆಗೂ ಏನು ಮಾಡಕ್ ಸಾಧ್ಯ ಆಗಿಲ್ಲ. ಇವತ್ತು ಸರ್ಕಾರದಿಂದನೇ ಇವತ್ತು ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ 23,000 ಚಿಲ್ಲರೆ ಹಣ ಕೊಡಬೇಕು ಪ್ರತಿ ತಿಂಗಳಿಗೆ ಒಂದೊಂದ್ಸರಿ ಅಂತ, ಆದ್ರೂ ಕೂಡ ಇವತ್ತು 108 ನೆಪಗಳನ್ನು ಒಡ್ಡಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ. ಅದಕ್ಕಾಗಿ ಇವತ್ತು ನಾವು ಈ ದಿನ ಅವರು ಒಟ್ಟಾರೆ ನಮ್ಮ ಹಾಸ್ಟೆಲ್ ನೌಕರರ ಹೆಸರು ಎತ್ತಿದಲ್ಲ, ಆದ್ರೆ ಇವತ್ತು ಅವರು ಮಾತುಕತೆ ಕರೆದು ನಿಮ್ಮ ಒಂದು ಬೇಡಿಕೆ ನಾವು ಈಡೇರಿಸ್ತೀವಿ ಅಂತೇಳಿ ಬರ್ರಿ ಅಂತ ಕರೆದಾರ. ಆದ್ರೂ ಕೂಡ ನಮ್ಮ ಬೇಡಿಕೆಗಳು ಇವತ್ತು ಈಡೇರಿದ್ರು ಮಾತ್ರ ನಮ್ಮ ಹೋರಾಟವನ್ನ ನಾವು ಹಿಂಪಡಿತೀವಿ. ಇರ್ಲಿಲ್ಲ ಅಂದ್ರ ನಿರಂತರವಾಗಿ ಈ ಒಂದು ಕೋಪರೇಟಿವ್ ಸೊಸೈಟಿ ಬಿದರ್ ಮಾದರಿಯಂತೆ ನಮ್ಮ ಒಂದು ಗುಲ್ಬರ್ಗಾದಲ್ಲಿನೂ ಕೂಡ ಕೋಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡ್ಬೇಕು. ಯಾಕಂದ್ರೆ ಈಗಾಗ್ಲೇ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಜಿಲ್ಲೆಗಳಲ್ಲಿ ಆಗ್ಯದ, ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಇವತ್ತು ಮನ್ಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಕೋಪರೇಟಿವ್ ಸೊಸೈಟಿ ಮಾಡ್ಬೇಕು, ಮತ್ತೆ ವಾರಕ್ಕೊಂದು ರಜೆ ಘೋಷಣೆ ಮಾಡ್ಲೇಬೇಕು. ವಾರಕ್ಕೊಂದು ರಜೆ ಘೋಷಣೆ ಮಾಡುವವರೆಗೂ ಕೂಡ ನಾವು ಈ ಒಂದು ಹೋರಾಟಗಳನ್ನು ಸುಮಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು 7 ಬೇಡಿಕೆಯಿಂದ ನಾವು ಹೋರಾಟಕ್ಕೆ ನಿಂತಿದ್ದೀವಿ. ಅದಕ್ಕಾಗಿ 7 ಬೇಡಿಕೆಗಳು ಈಡೇರಿಸುವವರೆಗೂ ಈ ನಮ್ಮ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಹೋರಾಟ ನಿರಂತರವಾಗಿ ನಡೀತದಂತ ಹೇಳಿ ಕಲಬುರಗಿ ಜಿಲ್ಲೆಯ ರೈತರಿಗಾಗಿ ತಕ್ಷಣ ಸಹಾಯ ಹಸ್ತ ಚಾಚಿರುವ ಇನ್ಫೋಸಿಸ್ನ ಸುಧಾಮೂರ್ತಿ ಹಾಗೂ ಪೂಜ್ಯ ಶ್ರೀ ಜಪಾನಂದ ಸ್ವಾಮೀಜಿಯವರಿಗೆ ಡಾಕ್ಟರ್ ಸುಧಾ ಹಾಲ್ಕಾಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಕಳೆದ 2 ತಿಂಗಳುಗಳಲ್ಲಿ ಕಲಬುರಗಿ ಜಿಲ್ಲೆಗೆ ಸಂಭವಿಸಿದ ಭಾರಿ ಪ್ರವಾಹಗಳಿಂದಾಗಿ ರೈತರು ಅಪಾರ ನಷ್ಟವನ್ನ ಅನುಭವಿಸಿದ್ದಾರೆ. ಅನೇಕರು ತಮ್ಮ ಸಂಪೂರ್ಣ ಬೆಳೆಗಳನ್ನ ಕಳೆದುಕೊಂಡಿದ್ದು ಮಾತ್ರವಲ್ಲದೆ ಹಲವರ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಈ ವೇದನಾದಾಯಕ ಪರಿಸ್ಥಿತಿಯನ್ನ ಗಮನಿಸಿದ ನಂತರ ಇನ್ಫೋಸಿಸ್ ಫೌಂಡೇಶನ್ ನ ಸುಧಾಮೂರ್ತಿ ಹಾಗೂ ಪಾವಗಡದ ರಾಮಕೃಷ್ಣ ಆಶ್ರಮದ ಪೂಜ್ಯ ಶ್ರೀ ಜಪಾನಂದ ಸ್ವಾಮಿಗಳವರನ್ನು ಸಂಪರ್ಕಿಸಿದಾಗ ಕೇವಲ 1 ಕರೆ ನೀಡುತ್ತಿದ್ದಂತೆಯೇ ಅವರು ನಮ್ಮ ರೈತರ ನೆರವಿಗಾಗಿ ಉಚಿತ ಸಹಾಯ ಕಿಟ್ಗಳನ್ನು ನೀಡಲು ಮನೋಪೂರ್ವಕವಾಗಿ ಒಪ್ಪಿಕೊಂಡರು. ನಮ್ಮ ಜಿಲ್ಲೆಯ ರೈತರಿಗಾಗಿ ತಕ್ಷಣ ಸಹಾಯ ಹಸ್ತ ಚಾಚಿದ ಸುಧಾಮೂರ್ತಿ ಹಾಗೂ ಪೂಜ್ಯ ಜಪಾನಂದ ಸ್ವಾಮಿಗಳವರಿಗೆ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ನ ಹಿಂದಿನ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ಹಾಲ್ಕಾಯ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ. ತಿಂಗಳಲ್ಲಿ ಭೀಕರವಾದ ಪ್ರವಾಹ ಬಂದಿತ್ತು. ಅದರಿಂದ ಅನೇಕ ಹಳ್ಳಿಗಳಲ್ಲಿ ನಮ್ಮ ಅನ್ನದಾತರ ಅವರ ಬೆಳೆಗಳೇನಿದೆ ಎಲ್ಲ ನಷ್ಟ ಆಗಿತ್ತು, ಅವರ ಮನೆಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು. ಸೊ ಈ ಮುಖಾಂತರ ನಮ್ಮಿಂದ ಏನು ಸಹಾಯ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಾವು ಸುಧಾಮೂರ್ತಿ ಮೇಡಮ್ ಅವ್ರದ್ದು ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಆಶ್ರಮ ಪಾವಗಡ್ನ ಜಪಾನಂದ ಸ್ವಾಮೀಜಿಯವರು ಅವರಿಗೆ ಒಂದು ಕರೆ ಮೂಲಕ ನಮ್ಮ ರೈತರಿಗೆ ತಮ್ಮ ಕಡೆಯಿಂದ ಸಹಾಯ ಆಗಬೇಕು ಅಂತ ಒಂದೇ ಫೋನ್ ಕಾಲ್ ಮುಖಾಂತರ ಅವರು ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಕಳೆದ ಕೋವಿಡ್ ಸಮಯದಲ್ಲೂ ಸಹ ಯಾವಾಗ ಈ ಥರ ಪ್ರವಾಹ ಆದಾಗ ಸುಮಾರು 5,000 ಕುಟುಂಬಗಳಿಗೆ ನಾವು ರಿಲೀಫ್ ಕಿಟ್ಗಳನ್ನು
ವಿತರಣೆ ಮಾಡಿದ್ವಿ. ಅಂದರೆ ಡೈರೆಕ್ಟ್ಲಿ ಟು ದ ಬೆನಿಫಿಷಿಯರೀಸ್, ಅಲ್ಲಿ ಹೋಗಿ ಇಟ್ಬಿಟ್ಟು ಯಾರಿಗಾದರೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಲ್ಲ, ಡೈರೆಕ್ಟ್ ಟು ದ ಬೆನಿಫಿಷಿಯರೀಸ್ ನಾವು ವಿತರಣೆ ಮಾಡಿದ್ವಿ. ಈಗೂ ಸಹ ಅವ್ರಿಗೆ ಮಾತಾಡಿದಾಗ ಸುಮಾರು 850 ರಿಲೀಫ್ ಕಿಟ್ಗಳನ್ನು ಅವ್ರು ಕೊಟ್ಟಿದ್ದರು. ಒಂದೊಂದು ರಿಲೀಫ್ ಕಿಟ್ಟಲ್ಲಿ 5 kg ಅಕ್ಕಿ ಇದೆ, 2 kg ಬೇಳೆ ಇದೆ, 2 kg ಗೋಧಿ ಹಿಟ್ಟು, 2 kg ಸಕ್ಕರೆ, 2 kg ರವೆ ಇದೆ, ಉಪ್ಪು, ಖಾರ, ಅರಿಶಿಣ, ಒಳ್ಳೆ ಸೀರೆ, ಪಂಚೆ, ಹಚ್ಕೊಳ್ಳೋಕ್ಕೆ ಚಾದರು, ಟವೆಲ್ಲು, ಅನೇಕ ಒಂದು ಸಾಮಗ್ರಿಗಳು. ಒಂದೊಂದು ರಿಲೀಫ್ ಕಿಟ್ ಏನಿಲ್ಲ ಅಂದರೆ 20 kg ಮೇಲೆ ಇದೆ. ಸೊ ಇದನ್ನು ಅವರು ನಮಗೆ ತಲುಪಿಸಿದ್ರು. ಇದನ್ನು ನಾವು ಹಳ್ಳಿಗಳಿಗೆ ಅಂದರೆ ಜೇವರ್ಗಿ ತಾಲೂಕು ಮತ್ತು ಅಫಜಲ್ಪುರ ತಾಲೂಕುಗಳಿಗೆ, ಜೇವರ್ಗಿಯಲ್ಲಿ ಹಿಪ್ಪರ್ಗಿ, ಕೂಡಿ, ಮಂದರ್ವಾಡ, ಅಗರಗುಂಡಿ, ಆಮೇಲೆ ಅಫಜಲ್ಪುರದಲ್ಲಿ ಬೀಸರಗಿ ಮತ್ತು ಫಿರೋಜಾಬಾದ್, ಇವಿಷ್ಟು ಹಳ್ಳಿಗಳಿಗೆ ಹೋಗಿ ನಾವು ಈ ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಬೀಸರಗಿ ಮತ್ತು ಫಿರೋಜಾಬಾದಲ್ಲಿ 300 ಕಿಟ್ಗಳನ್ನು ಕೊಟ್ಟಿದ್ದೀವಿ. ಉಳಿದ 500 ಕಿಟ್ಟು ಜೇವರ್ಗಿ ತಾಲೂಕದಲ್ಲಿ ಕೊಟ್ಟಿದ್ದೀವಿ. ಉಳಿದ ಇನ್ನೊಂದು ಏನು ಉಳಿದಿತ್ತು ಅದನ್ನು ನಾವು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿರುವ ಹಕ್ಕಿ ಪಕ್ಕಿ ಜನಾಂಗದ ಅವರೊಂದು 40-45 ಕುಟುಂಬಗಳಿಗೆ ಬಾಬುರಾವ್ ಯಡ್ರಾಮಿಜಿ ಅವರು ಇದ್ರು, ಅವತ್ತು ನಾವು ಕರೆದಿದ್ವಿ ಅವರಿಗೆ. ಅವ್ರ ಜೊತೆ ಅವ್ರು ಕೂಡಿಕೊಂಡು ನಾವು ಆ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ. ಸೊ ನಿಮ್ಮ ಮೂಲಕ ನಾನು ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ರಾಮಕೃಷ್ಣ ಆಶ್ರಮಕ್ಕೆ ಧನ್ಯವಾದ ಹೇಳಲು ಬಯಸ್ತೀನಿ. ನಾವೆಲ್ಲರೂ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗ ಮಿಡ್ ಟೌನ್ ವತಿಯಿಂದ ಈ ಒಂದು ಪ್ರಾಜೆಕ್ಟನ್ನು ಒಂದು ಸರ್ವಿಸ್ ಅಂತ ಹೇಳ್ತೀನಿ. ಇಟ್ ಈಸ್ ನಾಟ್ ಅ ಪ್ರಾಜೆಕ್ಟ್, ಇಟ್ ಈಸ್ ಅ ಸರ್ವಿಸ್. ವಿ ಹ್ಯಾವ್ ಡೆಡಿಕೇಟೆಡ್ ಅವರ್ ಟೈಮ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ದಿಸ್. ನಮ್ಮಿಂದ ಅನ್ನದಾತರಿಗೆ ಎಷ್ಟಾದರೂ ರಿಲೀಫ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ನಾವು ಕೊಟ್ಟಿದ್ದೀವಿ. ಸುಮಾರು ಇದು 21,50,000ಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥ ಪದಾರ್ಥಗಳಾಗಿದೆ, ಎಲ್ಲ ಕೂಡ್ಬಿಟ್ಟು. ಈ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ನ ಹಿಂದಿನ ಅಸಿಸ್ಟೆಂಟ್ ಗವರ್ನರ್ ಹಾಗೂ ಹಿಂದಿನ ಅಧ್ಯಕ್ಷರಾದ ರೋಟರಿಯನ್ ಮುರಳೀಧರ್ ಮಾರ್ಗೋಳ್, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ನ ಹಿಂದಿನ ಖಜಾಂಚಿ ಸುರೇಶ್ ಮುದಗಲ್ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.